ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಇವಾಗ ಮನೆಗೆ ಬಂದೆ. ಸಿರಿನೂ ನೋಡ್ಬೋದು, ಮಲ್ಕೊಂಡ್ಬಿಟ್ಟಿದ್ದಾಳೆ. ಈಗ ಇನ್ನೂ ಅದೇನು ಕ್ಯಾರಿ ಬ್ಯಾಗ್ ಇದೆ ಅದು ಕೂಡ ತೆಗ್ದಿಲ್ಲ. ಆ್ಯಂಡ್ ಇಲ್ಲಿ ತರಕಾರಿ ಕೂಡ ತೊಗೊಂಬಂದೆ. ಸ್ವಲ್ಪ ವೆಯ್ಟೇ ಇದೆ. ಸೊಪ್ಪು ತರಕಾರಿ ಎಲ್ಲ ಅಂದರೆ ಈ ವಾರಕ್ಕೆ ಆಗೋಷ್ಟು ಏನೇನು ಬೇಕೋ ಎಲ್ಲ ತೊಗೊಂಬಂದಿದ್ದೀನಿ. ಇನ್ನು ಈರುಳ್ಳಿ ಆಗಿರ್ಬೋದು ಅದೆಲ್ಲ ಆಲ್ಮೋಸ್ಟ್ ಮನೆಯಲ್ಲಿದೆ. ಹಾಗಾಗಿ ಏನು ಬೇಕು ಅದಷ್ಟು ಮಾತ್ರ ಈ ವಾರಕ್ಕೆ. ಸೊಪ್ಪೆಲ್ಲ ಅವರು ಬುಡನ ಕಟ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಹಸಿಮೆಣ್ಸಿನ್ಕಾಯಿ ಇದಂತೂ ಸ್ವಲ್ಪ ಜಾಸ್ತಿನೇ ತಂದಿರ್ತೀನಿ, ಯಾಕಂದರೆ ಒಂದು 2 ವಾರ ತನಕ ಆರಾಮಾಗಿರುತ್ತೆ ಅದು. ಇನ್ನು ಬೀನ್ಸು, ಕ್ಯಾರೆಟು, ಸೌತೆಕಾಯಿ, ಸೊಪ್ಪು ಎಲ್ಲ ತೊಗೊಬಂದಿದ್ದಾಯಿತು. ಇನ್ನು ಇವತ್ತು ಸ್ನಾನ ಕೂಡ ಆಗಿಲ್ಲ ಇಬ್ಬರದು. ಸ್ವಲ್ಪ ಟೈಮೇ ಆಗೋಯ್ತು ನಾವು ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋದಕ್ಕೆ. ಸುಸ್ತಾಯ್ತಾಯಿದೆ. ಸೊ ಮನೆ ನಾವು ಒಂದು ಎಷ್ಟು 8-10ಗೆ ಬಿಟ್ಟರೆ ಆರಾಮಾಗಿ ಹೋಗ್ತೀವಿ. 8:15 ಆಗಿಬಿಟ್ರೂ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಹೋಗೋಕ್ಕೆ. ಅಂದರೆ ಆಲ್ಮೋಸ್ಟ್ ಬೇಕು ಸ್ಕೂಲಿಗೆ ಹೋಗಿ ಬಿಡೋಕ್ಕೆ ಒಂದು 15 ನಿಮಿಷ, ಆ ಕಡೆಯಿಂದ ಬರೋದಕ್ಕೆ ಒಂದು 15 ನಿಮಿಷ. ಸೊ ಸಿರಿ ಮಲಗಿದ್ದಾಳೆ. ಅವ್ಳಿಗೊಂದು ಕ್ಯಾಪ್ ಹಾಕ್ಕೊಂಡು ಫುಲ್ಲು ಕವರ್ ಮಾಡಿಕೊಂಡು ಸಾಕ್ಸ್ ಎಲ್ಲ ಹಾಕ್ಕೊಂಡು ಕರ್ಕೊಂಡೋಗಿರ್ತೀನಿ. ಸಾಕ್ಸ್ ಅಂತೂ ಅವಳು ಡ್ರೆಸ್ ಮ್ಯಾಚಿಂಗಿಗೆ ಮಾಡ್ಕೊಳಕ್ಕಾಗಲ್ಲ. ಯಾವ್ದು ಸಿಗುತ್ತೋ ಅದು ಹಾಕ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಮಲಗಿದ್ದಾಳೆ. ಅಲ್ಲಿ ಜೋಕಾಲಿನಲ್ಲಿ ಮಲಗಿಸ್ಬಿಟ್ಟು ಅವಳು ಎದ್ಮೇಲೆ ಅವ್ಳಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಡ್ತೀನಿ. ಇಲ್ಲಾಂದರೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಸಿರಿ ಎದ್ದರೆ ಅವ್ಳಿಗೂ ಹಾಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ. ಏನು ಗೊತ್ತಾ, ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿಂದರೆ ಅದೊಂಥರ. ಇವತ್ತು ಬೆಳಗ್ಗೆ ತಿಂಡಿಗೆ ಬಂದುಬಿಟ್ಟು ಗೀ ರೈಸ್ ಹಾಗೆಯೇ ಎಗ್ ಗ್ರೇವಿನ ಮಾಡಿದ್ದೆ. ತರಕಾರಿ ಏನೂ ಇರಲಿಲ್ಲ ಮನೆಯಲ್ಲಿ, ಎಗ್ ಮಾತ್ರನೇ ಇತ್ತು. ಹಾಗಾಗಿ ಎಗ್ ಗ್ರೇವಿ ಮಾಡಿಬಿಟ್ಟು ಗೀ ರೈಸ್ನ ಮಾಡಿದೆ. ಇನ್ನು ಇವಾಗ ಮೊಟ್ಟೆ ತಿಂದಮೇಲೆ ಯೂಶ್ವಲಾಗಿ ನಾನು ದೇವ್ರ ಪೂಜೆ ಅದೆಲ್ಲ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಹೋಗಿ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿ ಅದಾದಮೇಲೆ ತಿಂಡಿ ತಿಂತೀನಿ. ಸೂರ್ಯ ಹಿಂಗೆ ಹೋಗ್ತಾನೆ ಮಲ್ಕೊಂಡ್ಬಿಡ್ತಾಳೆ. ಫುಲ್ಲು ನಿದ್ದೆ ಮಾಡಿಬಿಟ್ಟಿರ್ತಾಳೆ. ಆ ಕಡೆಯಿಂದ ಬರೋವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಹತ್ತತ್ರ ಒಂದು ಅರ್ಧ ಗಂಟೆ ಆಗುತ್ತೆ. ಇವತ್ತು ಮಾರ್ಕೆಟಿಗೆ ಬೇರೆ ಹೋದ್ವಲ್ಲ, ಸ್ವಲ್ಪ ಲೇಟ್ ಆಯಿತು ಮನೆಗೆ ಬರೋದು. ಬಂಗಾರ ಇದು ಕಣಪ್ಪ. ಸುಮ್ಮನೆ ಮಲ್ಕೊಂಡಿರ್ತಾಳೆ. ಬೆಳಗ್ಗೆ ಹೊತ್ತು ಜೀವನ ಕರ್ಕೊಂಬಂದು ಜೋಕಾಲಿನಲ್ಲಿ ಹಾಕಿರ್ತಾರೆ, ಮಲ್ಕೊಂಡಿರ್ತಾಳೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಎದ್ಬಿಡೋದು, ಮತ್ತು ನಾನು ಬಂದು ತೂಗೋದು, ಮತ್ತು ಮಲಗಿಸೋದು, ಹೀಗೆ ಆಗ್ತಾಯಿರುತ್ತೆ ಆಲ್ಮೋಸ್ಟ್ ಒಂದು 7:45 ತನಕ. ಆಮೇಲೆ ಅವಳೆದ್ದು ಆಮೇಲೆ ಫೀಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗೋದು. ಈ ರೀತಿ ಇವತ್ತಂತೂ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ನೈಟ್ ಏನೂ ಮಾಡೋಕ್ಕೆ ಆಗಲಿಲ್ಲ. ಜೀವನ್ ಕೂಡ ಆಫೀಸಿಂದ ನೈಟ್ ಬಂದಿದ್ದು ಲೇಟು. ಹಾಗಾಗಿ ನೈಟ್ ಒಂದು ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ಅಷ್ಟೇ. ಇನ್ನು ಕಸ ಗುಡಿಸಿದ್ದು ಬೆಳಗ್ಗೆನೇ. ಇವತ್ತು ಬುಧವಾರ ಆಗಿರೋದ್ರಿಂದ ಮನೆ ಏನು ಒರ್ಸೋಕ್ಕೆ ಹೋಗಲ್ಲ. ನಾಳೆ ಗುರುವಾರ ಅಲ್ವಾ, ನಾಳೆಯಿಂದ ಕಂಟಿನ್ಯೂಸ್ ಆಗಿ 3 ದಿನವೂ ಕೂಡ ಮನೆ ಒರೆಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಬುಧವಾರ ಒಂದು ಸ್ವಲ್ಪ ರೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಇವಾಗ ಸ್ವಲ್ಪ ಹೊಸಲೆಲ್ಲ ಒರೆಸ್ಕೊಂಡು ರಂಗೋಲಿ ಬಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಇವಾಗ ಮಾಡಿದ್ರೆ ಓಕೆ, ಇಲ್ಲ ಅಂತಂದರೆ ಟೈಮ್ ಆಗೋಗ್ಬಿಡುತ್ತೆ. ಮತ್ತು ಆಮೇಲೆ ರಂಗೋಲಿ ಎಲ್ಲ ಬಿಟ್ಟು ಮಾಡೋದಕ್ಕಾಗಲ್ಲ. ಸೊ ಇವಾಗ ಪಾಪು ಮಲಗಿದಾಳಲ್ಲ, ಹೇಗಿದ್ರು ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿ ಬಿಡ್ತೀನಿ. ಬೆಳಗ್ಗೆನೇ ಎಲ್ಲ ಕಸ ಗುಡಿಸಿದ್ದೆ, ಇವಾಗ ಹೋಗಿ ಒರೆಸ್ಕೊಂಡು ರಂಗೋಲಿ ಬಿಟ್ಟರೆ ಆಯಿತು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕೂಡ ಹಾಗೆ ಶುರು ಮಾಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್. ಸೊ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ಅವ್ರ ಹತ್ರ ಹೀಗೆ ಮಾತಾಡಿಕೊಂಡು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ, ಸ್ನಾನ ಮಾಡಿಕೊಂಡು ಪಾಪಗೂ ಕೂಡ ಸ್ನಾನ ಮಾಡಿಸಿ ದೇವ್ರ ಪೂಜೆ ಮಾಡಿ ಆಮೇಲೆ ಅಪ್ಪನ ಕೂಡ ಕರ್ಕೊಂಬರೋಣ ಅಂತ ಸ್ಕೂಲ್ ಹತ್ರ ಹೋದೆ. ಸೊ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಇವಾಗ ನೋಡ್ಬೋದು 1 ಗಂಟೆ. ಅಪ್ಪನ ಸ್ಕೂಲಿಂದ ಕರ್ಕೊಂಬರೋ ಅಷ್ಟೊತ್ತಿಗೆ ಇವಾಗ ಪಾಪು ಹಾಗೆ ಬರ್ತಾ ನಿದ್ದೆ ಮಾಡಿಬಿಟ್ಟಿದ್ಲು. ಅವಳನ್ನ ಇವಾಗ ಜೋಕಾಲಿಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾಳೆ ಆರಾಮಾಗಿ. ಹತ್ತತ್ರ ಒಂದು 20 ನಿಮಿಷ ಆದರೂ ನಿದ್ದೆ ಮಾಡ್ತಾಳೆ. ಇವಾಗ ನಾನು ಒಂದು ಕಾರ್ಪೆಟ್ ತೊಗೊಂಡಿದ್ನಲ್ಲ, ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆನೂ ಅಂತ ಅಂದ್ಕೊಂಡೆ. ಬಾಯ್ ಪಾಪದಿದ್ದು ಒಂಚೂರು ಎತ್ಕೊಂಡು ಹೋಗೋಣ. ಮಮ್ಮಿ ಎಷ್ಟು ಅಂತ ಕ್ಲೀನ್ ಮಾಡುತ್ತೆ. ಸೊ ಮೊನ್ನೆ ನಾನು
ಏನು ಸೋಫಾ ಕವರ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ನಲ್ಲ, ಆವಾಗ ನನಗೆ ಈ ಒಂದು ಕಾರ್ಪೆಟ್ ತುಂಬ ಇಷ್ಟ ಆಯಿತು, ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ಹೇಳ್ತಿದ್ದೆ ನೋಡಿ. ಲಾಸ್ಟ್ ಒಂದು 2 ಬ್ಲಾಗ್ಸ್ ಬ್ಯಾಕ್ ಹೇಳಿದ್ದೆ. ಸೊ ಯಾಕೋ ಅದು ಮನಸ್ಸು ತಡೀಲಿಲ್ಲ, ಹೋಗಿ ತೊಗೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ತೊಗೊಂಬಂದ್ಬಿಟ್ಟೆ. ಆ್ಯಂಡ್ ನಿಜ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ. ಹೆವಿ ವೆಯ್ಟ್ ಕೂಡ ಇದೆ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದು ಸೈಜ್ ಬಂದುಬಿಟ್ಟು 5.5 ಅಡಿಗೆ 9 ಅಡಿ ಹೇಳಿದವರು. ಯಾಕಂದರೆ ಇದು ಬಂದುಬಿಟ್ಟು ಇವಾಗ ಏನಿದೆ ಅಲ್ಲ, ಈ ಒಂದು ಮ್ಯಾಟ್ ಬಂದು 7 ಅಡಿ ಇದೆ, ಇದು ಬಂದು 9 ಅಡಿ. ಕರೆಕ್ಟ್ ನಮ್ಮ ಸೋಫಾಗೆ ಹೆಂಗಾಗುತ್ತೆ ಆ ಥರ ಇದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಾಡಿ. ಎತ್ತಿಕಮ್ಮ ನೀನು ಹೋಗಿ. ಆ್ಯಂಡ್ ವೆಯ್ಟ್ ಕೂಡ ಇದೆ. ಪ್ರೈಸ್ ಕೂಡ ಹೇಳ್ತೀನಿ ಎಷ್ಟಾಯಿತು ಏನು ಕತೆ ಅಂತ ಅಂದ್ಬಿಟ್ಟು. ನೀನು ಹೋಗು ಫಸ್ಟು, ಓಡು ಬೇಗ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಗು. ನೋಡಿ ಶೇರ್ ಮಾಡ್ಕೊಳ್ತೀನಿ. ಏನು ಸಖತ್ತಾಗಿದೆ ಗೊತ್ತಾ ಕ್ವಾಲಿಟಿ ಮಾತ್ರ. ನಂಗೆ ತುಂಬ ಇಷ್ಟ ಆಯಿತು. ನಾನು ನೆನ್ನೆನೇ ಬ್ಲಾಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ ಹೇಗಿದೆ ಕಾರ್ಪೆಟ್, ಕಮೆಂಟ್ ಮಾಡಿ. ನನಗೆ ಈ ಟೈಪ್ ಕಾರ್ಪೆಟ್ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಸಖತ್ತಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ವಾಷೆಬಲ್. ಸೊ ಈ ಒಂದು ಕಾರ್ಪೆಟ್ ಏನಿದೆ, ಇದನ್ನು ನನ್ನ ಸೀಮಂತ ಟೈಮಲ್ಲಿ ತೊಗೊಂಡಿದ್ದು. ಆವಾಗ ನಂಗೆ ದೊಡ್ಡದು ಬೇಕಾಗಿತ್ತು ನನಗೆ. ಯಾಕಂದರೆ ಅದು ಫಸ್ಟ್ ಏನಿತ್ತು ಅದು ಬಂದು ಬ್ಲೂ ಕಲರ್ ಯೂಸ್ ಮಾಡ್ತಾಯಿದ್ವಿ, ಅದು ನಮ್ಮ ಸೋಫಾಗೆ ಮ್ಯಾಚ್ ಆಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಇದಕ್ಕೆ 2500 ಕೊಟ್ಟಿದ್ದು. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ, ಏನು ಇನ್ನೊಂದು ಮಾತಿಲ್ಲ, ಚೆನ್ನಾಗಿದೆ. ಡೈಲಿ ಯೂಸ್ ಆರಾಮಾಗಿ ಮಾಡ್ಬೋದು. ಆ್ಯಂಡ್ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ಕೊಳ್ತೀವಿ. ಈಗ ಇದನ್ನು ಯಾಕೆ ತೊಗೊಂಡು ಬಂದೆ ಅಂತ ಅಂದರೆ, ಒಂದು ಮೇಯ್ನ್ ರೀಸನ್ ಬಂದ್ಬಿಟ್ಟು ನನಗದೇನೋ ಹೋಗಿದ ತಕ್ಷಣ ಇಷ್ಟ ಆಯಿತು. ಜೊತೆಗೆ ಇವಾಗ ಈ ಒಂದು ಕಾರ್ಪೆಟ್ ಏನಾದರೂ ವಾಶಿಗೆ ಕೊಟ್ಟರೆ ನಮಗೆ ಇನ್ನೊಂದು ಕಾರ್ಪೆಟ್ ಬೇಕಾಗಿತ್ತು. ನನಗೆ ವಿತೌಟ್ ಕಾರ್ಪೆಟ್ ನನಗೆ ಅದೇನೋ ಇಷ್ಟ ಆಗಲ್ಲ. ಸೊ ಯಾವಾಗಲೂ ಕಾರ್ಪೆಟ್ ಇರಬೇಕು. ಹಾಗಾಗಿ ನಾನು ಇದನ್ನು ತೊಗೊಂಬಂದೆ. ಇದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಕಾರ್ಪೆಟು ಸಖತ್ತಾಗಿದೆ. ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೋಣ, ಆವಾಗಿಂದ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಸೋಫಾ ಕವರ್ ಏನು ನೋಡ್ಕೊಂಬರೋಕ್ಕೆ ಅಂತ ಹೋಗಿದ್ದೆ. ಅವರು ಇನ್ನೊಂದು 20 ಡೇಸ್ ಬೇರೆ ಕಲರ್ಸ್ ಎಲ್ಲ ತರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಆವಾಗ ಹೋಗಿ ಸೋಫಾ ಕವರ್ನ ತೊಗೊಳ್ತೀನಿ. ಇವಾಗ ಏನಿದೆ ಅದನ್ನೇ ವಾಶ್ ಮಾಡಿಬಿಟ್ಟು ಹಾಕಿದ್ದೀವಿ. ಈಗ ಸದ್ಯಕ್ಕೆ ಇದೇನಿದೆ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಎತ್ತಿಕ್ಬಿಡೋಣ ಅಂತ. ಯಾಕಂದರೆ ಹಬ್ಬದ ಟೈಮಲ್ಲಿ ಯೂಸ್ ಮಾಡೋಣ, ಆವಾಗ ಹೊಸದಾಗಿ ಯೂಸ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಅಂತ. ನನಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಿ ಲಕ್ಷ್ಮಿ ಕೂರಿಸೋದು ಅಂತ ಗೊತ್ತಾಗ್ತಾಯಿಲ್ಲ. ನನಗೆ ನನ್ನ ತಲೆಯಲ್ಲಿ 2 ಪ್ಲೇಸ್ ಇದೆ. ಒಂದು ಬಂದುಬಿಟ್ಟು ಇಲ್ಲಿ ಕೂರಿಸೋಣ ಅಂತ, ಇಲ್ಲಿ ಸ್ಟೆಪ್ಸ್ ಹತ್ರ ಇಲ್ಲಿ ನೀಟಾಗಿ ಬ್ಯಾಕ್ ಡ್ರಾಪ್ ಎಲ್ಲ ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಕೂರಿಸ್ಬೋದು ದೇವ್ರನ್ನ. ಸೊ ಹಾಗಾಗಿ ಇಲ್ಲಿ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇಲ್ಲಿ ಏನಿದೆ ಅಲ್ವಾ, ಈ ಒಂದು ಸ್ಪೇಸ್, ಈ ಸೋಫಾನೆಲ್ಲ ನೀಟಾಗಿ ಜರುಗಿಸ್ಬಿಟ್ಟು ಈ ಒಂದು ಸ್ಪೇಸಲ್ಲಿ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿ. ಅದು ಬಂದುಬಿಟ್ಟು ನೀವು ಮೆಟ್ಲು ಕೆಳಗಡೆ ಬರುತ್ತೆ ಅಂತ ಅಂದ್ಕೊಳ್ಬೇಡಿ. ನಮ್ಮದಿಲ್ಲಿ ಸೆಂಟರಲ್ಲಿ ಓಪನ್ ಬರುತ್ತೆ, ಈ ರೀತಿ ನೋಡಿ ಈ ಥರ ಓಪನ್ ಬರುತ್ತೆ. ಸೊ ಕಂಪ್ಲೀಟ್ ಇಲ್ಲಿ ಕೂರಿಸಿದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ನಾವೇನು ಮೇಲ್ಗಡೆ ಓಡಾಡ್ತೀವಿ ಅನ್ನೋ ಥರ ಇಲ್ಲ. ಕರೆಕ್ಟಾಗಿ ಆ ಸೆಂಟ್ರ್ ಕೂತ್ಕೊಳ್ಳುತ್ತೆ. ಅದು ಬಂದುಬಿಟ್ಟು ಬ್ರಹ್ಮಸ್ಥಾನ ಅಂತ ಹೇಳ್ತಾರಲ್ಲ ಅಲ್ಲಿ. ಹಾಗಾಗಿ ಅಂದ್ಕೊಂಡಿದ್ದೀನಿ ಅಲ್ಲಿ, ಇಲ್ಲಾಂದರೆ ಇಲ್ಲಿ. ಲಾಸ್ಟ್ ಇಯರ್ ನಾನು ಲಕ್ಷ್ಮಿ ಕೂರಿಸೋ ಹಾಗಿಲ್ಲ ಅಂತ ಹೇಳಿದರು ಅಂದ್ಬಿಟ್ಟು ದೇವ್ರ ಮನೆಯಲ್ಲೇ ಲಕ್ಷ್ಮಿನ ಇಟ್ಟು, ಅಂದರೆ ನಮ್ಮದೇನು ಕಲಶ ಇದೆ ಅದಕ್ಕೇ ಒಡವೆ ಎಲ್ಲ ಹಾಕಿ ಮುಂದಗಡೆ ಸೀರೆ, ಫ್ರೂಟ್ಸು ಅದನ್ನೆಲ್ಲ ಇಟ್ಟಿದ್ದೆ. ಮತ್ತು ಅರಿಶಿನ ಕುಂಕುಮ, ಬಾಳೆಹಣ್ಣು, ಆಮೇಲೆ ಅದೇನಿದೆ ಒಂದು 5 ಥರದ ತಟ್ಟೆ, ಕಂಪ್ಲೀಟಾಗಿ ಹೇಳಬೇಕು ಅಂದರೆ ಒಂದು 5 ಥರದ ತಟ್ಟೆ ಇಟ್ಟಿದ್ದೆ. ಸೊ ಈ ವರ್ಷ ಏನಿದೆ ಆವಾಗ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೊಂದು ಭಯ ಏನು ಅಂದರೆ ನನ್ನ ಮಗಳದು. ಅವಳು ಇವಾಗ ಅಂಬೆಗಾಲು ಹಾಕ್ಕೊಂಡು ಮನೆಯೆಲ್ಲ ಓಡಾಡ್ತಾಳೆ. ಎಲ್ಲಿ ಅವಳನ್ನ ಒಂಚೂರು ಬಿಟ್ಟಿರೋಕ್ಕಾಗಲ್ಲ, ಎಳೆದು ಬಿಡ್ತಾಳೆ ಅನ್ನೋ ಭಯ ನನಗೆ ಅಷ್ಟೇ. ನೋಡೋಣ ಹೇಗಾಗುತ್ತೆ ಅಂತ. ಬಟ್ 2 ಜಾಗ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ತಿಳಿಸಿ ಎಲ್ಲಿ ಕೂರಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಕೂರಿಸ್ಲಾ ಅಥವಾ ಅಲ್ಲಿ ಕೂರಿಸ್ಲಾ ಅಂತ. ಅಲ್ಲಿ ಯಾಕೆ ಅಂತಂದರೆ, ಒಂದು ಬಂದುಬಿಟ್ಟು ಡೈರೆಕ್ಟಾಗಿ ಬಂದಿದ್ದ ತಕ್ಷಣ ನೋಡೋದಕ್ಕೆ ಆರಾಮಾಗಿರುತ್ತೆ. ಜೊತೆಗೆ ಇದೆಲ್ಲ ಸೋಫಾಯನ್ನು ಜರುಗಿಸ್ಬೇಕು ಅನ್ನೋ ಥರ ಇರೋಲ್ಲ, ಅದರದ ಜಾಗಕ್ಕೆ ಇರುತ್ತೆ. ಬಂದವ್ರಿಗೂ ಅರಿಶಿನ ಕುಂಕುಮ ನೀಟಾಗಿ ಕೊಡ್ಬೋದು.
ಈ ಕಡೆ ಯಾಕೆ ಅಂತ ಅಂದರೆ ಇಲ್ಲಿ ಸೋಫಾ ಎಲ್ಲ ಜರುಗಿಸ್ಬಿಟ್ಟು ಪರವಾಗಿಲ್ಲ ಆದರೂ ಮಾಡಿದ್ರೂ ಚೆನ್ನಾಗಿರುತ್ತೆ ಅಂತ ಅಂದರೆ ಇಲ್ಲಿ ಸೋಫಾ ಜರುಗಿಸ್ಬಿಟ್ಟು ನೀಟಾಗಿ ಮಾಡಬೇಕು. ಇದು ಈಸ್ಟ್ ಫೇಸಿಂಗ್ ಬರುತ್ತೆ, ದೇವ್ರನ್ನ ಈಸ್ಟ್ ಕೂರಿಸ್ತೀವಿ. ಆ್ಯಂಡ್ ಇಲ್ಲಿ ಏನು ಅಂದರೆ ನಾರ್ತ್ ಫೇಸಿಂಗಿಗೆ ಬರುತ್ತೆ. ಸೊ ನೋಡುವ, ಕಮೆಂಟ್ ಮಾಡಿ ಎಲ್ಲಿ ಕೂರಿಸಿದ್ರೆ ಬೆಸ್ಟು ಅಂತ ಅಂದ್ಬಿಟ್ಟು. ನನಗೂ ಕೂಡ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ಒಂದು ಡಿಸಿಷನ್ ತೊಗೊತೀನಿ ಎಲ್ಲಿ ಕೂರಿಸೋದು ಏನು ಕತೆ ಅಂತ. ಸದ್ಯ ಈ ಒಂದು ಕಾರ್ಪೆಟ್ನ ಎತ್ತಿಡ್ತೀನಿ. ಇವಾಗ ಕಾರ್ಪೆಟ್ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಪ್ರೈಸ್ ಹೇಳಿಲ್ಲ ಅಲ್ವಾ. ಸೊ ಪ್ರೈಸ್ ಬಂದುಬಿಟ್ಟು ನಾನು ಇದಕ್ಕೆ 2,500 ಕೊಟ್ಟೆ. ಈ ವರ್ತ್ ಅಂತಲೇ ಹೇಳ್ಬೋದು. ನನಗೆ ಇವಾಗ ಏನು ಹೊಸ ತೊಗೊಂಡಿದ್ದೀನಿ ನಾನು, ಇದು ವರ್ತ್ ಅಂತ ಹೇಳ್ಬೋದು. ಕ್ವಾಲಿಟಿ ಚೆನ್ನಾಗಿದೆ, ವಾಷೆಬಲ್ಲು, ಆ್ಯಂಡ್ ಪ್ರತಿನಿತ್ಯ ನಾವು ಹಾಕ್ಕೊಂಡ್ರೂ ಕೂಡ ಇದು ಡೈಲಿ ಯೂಸಿಗೆ ಅಂತ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಈ ಥರ ಸ್ವಲ್ಪ ಡಿಸೈನ್ ಎಲ್ಲ ಇದ್ರೂ ಕೊಳೆ ಎದ್ದು ಕಾಣಲ್ಲ. ಇದು ಸ್ವಲ್ಪ ಏನಂದರೆ ಪ್ಲೇನ್ ಇರೋದ್ರಿಂದ ಕೊಳೆ ಎದ್ದು ಕಾಣುತ್ತೆ, ಮೀನ್ಸ್ ಡಸ್ಟ್ ಎಲ್ಲ ಬಿದ್ದಾಗ ಎದ್ದು ಕಾಣುತ್ತೆ. ಇದರಲ್ಲಿ ಏನೂ ಇಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಡ್ಯುಯಲ್ ಕಲರು ಥರ, ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಇದನ್ನು ಯಾವಾಗ ಹಾಕ್ತೀನಿ ಅನ್ನೋ ಥರ ಅನಿಸ್ಬಿಟ್ಟಿದೆ. ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ, ಓಡಾಡ್ತಾಯಿದೆ ಥರ ಏನೋ ಚೆನ್ನಾಗಿದೆ. ಆ್ಯಂಡ್ ನಮಗೆ ಈ ಒಂದು ಸೋಫಾಗೆ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಯಾಕಂದರೆ ನಮ್ಮದು ಸೋಫಾ ಬಂದುಬಿಟ್ಟು ಪ್ಲೇನ್ ಇದೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಡಿಸೈನಾಗಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಎತ್ತಿಕ್ಬಿಡೋಣ. ಎತ್ತಿಕ್ಬಿಟ್ಟು ಮೇಲ್ಗಡೆ ಜೀವನಿಗೆ ಹೇಳ್ತೀನಿ, ಅವರೇ ಎತ್ತಿಡ್ತಾರೆ, ನನಗೆ ಆಗೋಲ್ಲ ಮೇಲ್ಗಡೆ ಎಲ್ಲ ಸ್ಟೂಲ್ ಹಾಕ್ಕೊಂಡು ಇಡಬೇಕು ಅಂತಂದರೆ. ಜೀವನ ಬಂದಾಗ ಜೀವನಿಗೆ ಹೇಳ್ತೀನಿ, ಸದ್ಯ ಫೋಲ್ಡ್ ಮಾಡಿ ನೀಟಾಗಿ ಕವರಲ್ಲಿ ಹಾಕಿ ಆ ಒಂದು ಜಾಗದಲ್ಲಿ ಇಟ್ಬಿಡ್ತೀನಿ. ಫ್ರೆಂಡ್ಸ್, ಆವಾಗಲೇ ಕಾರ್ಪೆಟ್ ತೋರಿಸ್ಬಿಟ್ಟು ಎತ್ತಿಟ್ಟವಳು ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಮಾಡ್ಕೊಂಡು ಕೂತ್ಕೊಂಡೆ. ಇನ್ನು ಇದೊಂದು ಅರೆಕಾ ಪ್ಲ್ಯಾಂಟ್ ಏನಿದೆ ಅಲ್ವಾ, ಅದನ್ನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆಯಲ್ಲಿ ಈ ಥರ ಲೈವ್ ಪ್ಲ್ಯಾಂಟ್ಸ್ನೆಲ್ಲ ಇಟ್ಕೊಂಡ್ರೆ ಏನೋ ಒಂಥರ ಆ ಒಂದು ಮನೆ ಇಂಟೀರಿಯರೇ ಚೇಂಜ್ ಆದಂಗೆ ಅನಿಸುತ್ತೆ. ನನಗೇನೋ ಇಷ್ಟ ಆಯಿತು. ಒಂದು ಸ್ವಲ್ಪ ಡ್ರೈ ಲೀವ್ಸ್ ಎಲ್ಲ ಇದೆ, ಅದನ್ನು ಸ್ವಲ್ಪ ಕಟ್ ಮಾಡಬೇಕು. ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಅಂತ. ಸೊ ಹೇಗಿದೆ ಕಮೆಂಟ್ ಮಾಡಿ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಈ 2 ಏನೋ ಡ್ರೈ ಲೀವ್ಸ್ ಇದೆ, ಅದನ್ನು ಆಮೇಲೆ ತೆಗಿತೀನಿ. ಸಿರಿ ಕೂಡ ಎದ್ಲು ಆಟ ಆಡ್ತಾ ಇದ್ದಾಳೆ. ಇವಾಗ ನಾನು ಚಿಕನ್ ತರಿಸಿದ್ದೆ, ಒಂದು ಸ್ವಲ್ಪ ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು. ಯಾಕೋ ಕಬಾಬ್ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು, ಹಾಗಾಗಿ ತರಿಸ್ದೆ. ಈಗೆಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಇಡ್ತೀನಿ. ಹಾಗೆಯೇ ರೈಸಿಗೆ ಇಟ್ಟಿದ್ದೀನಿ. ಬೆಳಗ್ಗೆದು ಒಂದು ಸ್ವಲ್ಪ ಎಗ್ ಗ್ರೇವಿ ಇದೆ. ಇವಾಗ ಊಟ ಮಾಡ್ಕೊಳ್ತೀವಿ. ಇನ್ನು ನೈಟಿಗೆ ಏನಾದರೂ ಅಡುಗೆ ಮಾಡಬೇಕು. ಮತ್ತು ಯಾಕೋ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು ಕಬಾಬ್ ತಿನ್ನಬೇಕು ಅಂತ ಅಂದ್ಬಿಟ್ಟು, ಹಾಗಾಗಿ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದಾಯಿತು. ಇನ್ನು ಮೇಲ್ಗಡೆ ಗಿಡಕ್ಕೆ ನೀರು ಹಾಕಿಲ್ಲ. ಮೇಲ್ಗಡೆ ಹೋಗಿ ಗಿಡಕ್ಕೆ ಇನ್ನೂ ನೀರು ಹಾಕಬೇಕು. ಜೀವನ್ ನಿನ್ನೆ ಆಫೀಸಿಂದ ಬಂದಾಗ ಟೈಮ್ 9:30 ಆಗಿತ್ತು. ಯೂಶ್ವಲಾಗಿ ಅವರೇ ಆಫೀಸಿಂದ ಬಂದಾಗ ಅಲ್ವಾ ಮೇಲ್ಗಡೆ ಹೋಗಿ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬರ್ತಾರೆ. ಬಟ್ ನಿನ್ನೆ ಲೇಟ್ ಆಗಲ್ವಾ ಬಂದಿದ್ದು, ಹಾಗಾಗಿ ಆಗಿಲ್ಲ. ಇವಾಗ ಹೋಗಿ ನಾನು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬರ್ತೀನಿ. ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಹೋಗ್ತೀನಿ. ಒಂದು ಸ್ವಲ್ಪ ತಂಪೊತ್ತಲ್ಲಿ ಹೋದರೆ ಆರಾಮಾಗಿ ನೀರು ಹಾಕ್ಬೋದು. ಇವಾಗ ಬಿಸಿಲಿರೋದಕ್ಕೆ ಟೆರೆಸ್ ಎಲ್ಲ ಫುಲ್ ಬಿಸಿಯಾಗಿರುತ್ತೆ. ಆ ಜೊತೆಗೆ ಗಿಡಗಳಿಗೆ ಅಷ್ಟು ಬಿಸಿ ಬಿಸಿ ಇದರಲ್ಲಿ ಅಂದರೆ ಬಿಸಿಲಲ್ಲಿ ನೀರು ಹಾಕಿದ್ರೆ ಕೂಡ ಒಂದೇ ಸಲ ಹೀರ್ಕೊಂಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸಂಜೆ ಹಂಗೆ ಹಾಕೋಣ ಅಂತ ಒಂದು 4 ಗಂಟೆ ಅಷ್ಟೊತ್ತಿಗೆ ಹೋಗ್ತೀನಿ. ಟೈಮ್ ಆಗಲೇ ಒಂದು ಇನ್ನೇನು 4 ಗಂಟೆನೇ ಆಗ್ತಾಯಿದೆ. ನಾನು ಇನ್ನೂ 4 ಗಂಟೆ ಅಂತ ಇದ್ದೀನಿ. ಒಂದು 5 ಗಂಟೆ ಹಂಗೆ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ಬರ್ತೀನಿ. ಲೇಟೇ ಆಯಿತು ಇವತ್ತು ಊಟ. ಒಂದು ಸ್ವಲ್ಪ ಅದೇನೋ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ, ಸೊ ಲೇಟ್ ಆಯಿತು. ಜೀವನೇ ಚಿಕನ್ ತೊಗೊಂಬರೋದು. ನಾನು ತುಂಬ ಕಡಿಮೆ ಹೋಗಿ ಚಿಕನ್ ಎಲ್ಲ ತೊಗೊಂಬರೋದು. ನನಗೆ ಏನಾದ್ರು ಬೇಕು ಅಂತಂದರೆ ಜೆಪ್ಟೋನಲ್ಲಿ ಆರ್ಡರ್ ಮಾಡ್ಕೊಂಬಿಡ್ತೀನಿ, ಇಲ್ಲಾಂದರೆ ಲೀಶಿಯಸಲ್ಲಿ ಆರ್ಡರ್ ಮಾಡಿಕೊಂಡು ತರಿಸ್ಕೊತೀನಿ. ಇವಾಗ ವಾಶ್ ಮಾಡಿ ಇಟ್ಟಿದ್ದಾಗಿದೆ, ಎಲ್ಲ ಮ್ಯಾರಿನೇಟ್ ಮಾಡ್ತೀನಿ. ರೈಸ್ ಆಯಿತು. ಇವಾಗ ನಾನಿಲ್ಲಿ ಈಸ್ಟರ್ನ್ ಅವರ ಕಬಾಬ್ ಪೌಡರ್ನ ತೊಗೊಂಡಿದ್ದೀನಿ, ಚಿಕನ್ ಕಬಾಬ್ ಪೌಡರ್. ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹೊರಗಡೆಯಿಂದನೇ ತರಿಸ್ಬಿಟ್ಟಿದ್ದೆ. ಮಾಡ್ಕೋತಿದ್ದೆ, ಬಟ್ ಏನೋ ಇವಾಗ ಮೂಡಿಲ್ಲ. ಹೊಟ್ಟೆ ಬೇರೆ ಹಸಿತಾ ಇದೆ, ಬೇಗ ಮಾಡಿ ತಿನ್ನೋಣ ಅನ್ನೋದಕ್ಕೋಸ್ಕರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಚಿಕನ್ನಿಗೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕ್ಕೊಂಡಿದ್ದೀನಿ.
ನೆಕ್ಸ್ಟ್ ನಾನಿಲ್ಲಿ ಸೊ ಇಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಕಬಾಬ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ 1 ಸ್ಪೂನಷ್ಟು ಎಳ್ಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ಆ್ಯಂಡ್ ನೆಕ್ಸ್ಟು ಸ್ವಲ್ಪ 1 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಕಸ್ತೂರಿ ಮೇಥಿ, ಸೊ ನೆಕ್ಸ್ಟು ಆಫ್ ಮಾಡೋಕ್ಕೂ ಪರವಾಗಿಲ್ಲ, ಫ್ರಿಜ್ಜಲ್ಲಿ ಇಟ್ಬಿಡು. ಸೊ ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾನು ನಾರ್ಮಲಾಗಿ ಏನೂ ಹಾಕದಂತೆ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಕಬಾಬ್ ಪೌಡರ್ ಹಾಕ್ಬಿಟ್ಟು ಮಾಡ್ತೀನಿ. ಹಾಗೂ ಚೆನ್ನಾಗಿರುತ್ತೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ನಾನು 1 ಮೊಟ್ಟೆನ ಹಾಕೊತಾ ಇದ್ದೀನಿ. ನೋಡ್ಬೋದು ನಾನು ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ. ಎಗ್, ಕಬಾಬ್ ಪೌಡರು, ಆಮೇಲೆ ಎಳ್ಳು, ಮೊಟ್ಟೆ, ಅದಾದಮೇಲೆ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊತೀನಿ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ. ಇವಾಗ ಇದಕ್ಕೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಅಪ್ಪು ತಿಂತಾನೆ ಅಲ್ವಾ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಏನೂ ಆ್ಯಡ್ ಮಾಡ್ತಲ್ಲ. ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಚಿಲ್ಲಿ ಅದಕ್ಕೆ ಹಾಕಿಲ್ಲ. ಸೊ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಎಸ್, ರೆಡಿ ಆಯಿತು. ಚೆನ್ನಾಗಿದೆ. ಇವಾಗ ಒಂದು 15 ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ, ಫ್ರೀಝರಲ್ಲಿ. ಅದು ಮ್ಯಾರಿನೇಟ್ ಆಗಲಿ, ಆಮೇಲೆ ಎಣ್ಣೆಯಲ್ಲಿ ಕರಿಯೋದು ಅಷ್ಟೇ. ಮಗಳವ್ರು ಏನೋ ಇವತ್ತು ಫುಲ್ಲು ಸೈಲೆಂಟ್ ಆಗೋದು. ಎಲ್ಲಪ್ಪ ಸಿರಿಯಲ್ಲಿ ಬಚ್ಚಿಗೆ ಕೊಟ್ಟಿದ್ಯಾ? ಸರಿ ಕುತ್ಕೊಂಡು ಬೇಗ ಹೋಮ್ವರ್ಕ್ ಬರೆದ್ಬಿಡು. ಕಬಾಬ್ ಹಾಕ್ಕೊಡ್ತೀನಿ ತಿನ್ನುವಂತೆ. ಸೊ ಚಿಕನ್ ಮ್ಯಾರಿನೇಟ್ ಆಗೋ ಅಷ್ಟೊತ್ತಿಗೆ ಸಿಂಕಲ್ಲಿ ಒಂದು ಸ್ವಲ್ಪ ಪಾತ್ರೆ ಇತ್ತು, ಬೆಳಗ್ಗೆ ತಿಂಡಿ ತಿಂದಿದ್ದು ಎಲ್ಲ. ಸೊ ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಬಿಡೋಣ ಅಂತ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇರ್ತೀರಾ, ಮನೆ ಹೇಗೆ ಮೇಂಟೈನ್ ಮಾಡ್ತೀರಾ, ಪಾಪುನೂ ನೋಡಿಕೊಂಡು ಅಪ್ಪನೂ ನೋಡಿಕೊಂಡು ಅವ್ನಿಗೆ ಓದಿಸ್ಕೊಂಡು ಎಲ್ಲ ಹೇಗೆ ಅಂತ. ನಿಜವಾಗ್ಲೂ ನನಗೂ ಒಂದೊಂದ್ಸಲಿ ಟಯರ್ಡ್ ಫೀಲ್ ಆಗಲ್ಲ ಅಂತ ನಾನು ಹೇಳಲ್ಲ. ಯಾಕಂದರೆ ನಾನು ಕೂಡ ಮನುಷ್ಯಳು ಅಲ್ವಾ, ನನಗೂ ಸುಸ್ತಾಗುತ್ತೆ, ನನಗೂ ಕೂಡ ಮೀ ಟೈಮ್ ಅನ್ನೋದು ಬೇಕೇ ಬೇಕು ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಹೇಗೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೆ. ಆ್ಯಂಡ್ ತುಂಬ ಕೆಲಸ ಜಾಸ್ತಿ ಇಟ್ಕೊಂಡೆಲ್ಲ ನಾನು ಮಾಡೋದಕ್ಕೆ ಹೋಗಲ್ಲ. ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಕಂಪ್ಲೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಹೋಗ್ತೀನಿ. ಸೊ ದಟ್ ನೆಕ್ಸ್ಟು ಮತ್ತೆ ಅಡುಗೆ ಮನೆಗೆ ಬಂದು ಏನಾದ್ರು ಎಕ್ಸ್ಟ್ರಾ ಕೆಲಸ ಇಟ್ಕೊಂಡೆಲ್ಲ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಸೊ ಆದಷ್ಟು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟೇನೆ. ಸೊ ಈ ರೀತಿ ಹೇಗೋ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಇದ್ರ ಬಗ್ಗೆನೇ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಪ್ಲೀಟ್ ನನ್ನ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದರೊಳಗೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಮೇಂಟೈನ್ ಮಾಡ್ತಾಯಿದ್ದೀನಿ ಅಂತ. ಓನಮ್ಮ, ಅಯ್ಯೋ ಕಿಚ್ಚು ನೋಡಿ ಎಷ್ಟು ಕಿಚ್ಚದು. ಸೊ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಎಣ್ಣೆ ಕೂಡ ಕಾದಿದೆ, ಹಾಕುವ. ಸಿರಿ
ಏ ಅಪ್ಪು ಬಾಯಿ ತಂಗಿ ಹತ್ರ ಸುಮಾರು ಜನ ಕೇಳ್ತಿರ್ತೀರ ಏನಂತ ಅಂದರೆ ಸಿರಿಗೂ ಅಪ್ಪುಗೂ ಪ್ರೆಗ್ನೆನ್ಸಿನಲ್ಲಿ ನಿಮ್ಗೆ ಏನು ಡಿಫ್ರೆನ್ಸ್ ಇತ್ತು ಅಂತ ಅಂದ್ಬಿಟ್ಟು. ನನಗೆ ತುಂಬ ಇಷ್ಟ ಆಗೋದು ಅಂತಂದರೆ ಒಂದು ಚಿಕನ್ ಬಿರಿಯಾನಿ, ಇನ್ನೊಂದು ಚಿಕನ್ ಕಬಾಬ್. ಅಪ್ಪು ಪ್ರೆಗ್ನೆಂಟಲ್ಲಿ ಸಖತ್ ಇಷ್ಟ ಆಗೋದು ನಂಗೆ ನಾನ್ ವೆಜ್ಜು. ಬಟ್ ಸಿರಿ ಪ್ರೆಗ್ನೆನ್ಸಿನಲ್ಲಿ ಅಲ್ವಾ ನನಗೆ ನಾನ್ ವೆಜ್ ಅಂದ್ರೇ ಆಗ್ತಾಯಿರಲಿಲ್ಲ. ನನಗೆ ಯಾರಾದರೂ ನಾನ್ ವೆಜ್ ತಿಂತಿದ್ರು ಕೂಡ ನಂಗೆ ವಾಮಿಟ್ ಬರೋ ಥರ ಆಗೋದು. ಆಮೇಲೆ ಜೀವನ್ಗಂತೂ ನನಗಿಷ್ಟ ಆಗ್ತಿಲ್ಲ ಅಂತ ಅವ್ರಿಗೂ ಬಿಡಿಸ್ಬಿಟ್ಟಿದ್ದೆ. ಅಂದರೆ ಅವರು ಹೊರಗಡೆಯಿಂದ ಅಟ್ಲೀಸ್ಟ್ ತೊಗೊಂಬಂದು ತಿಂತೀನಿ ಅಂತ ಅಂದರು. ಇಲ್ಲ ಬೇಡ, ನಂಗೆ ಸ್ಮೆಲ್ ಆಗೋಲ್ಲ, ಇಷ್ಟ ಆಗೋಲ್ಲ, ಅದು ಹೆಂಗೆ ತಿಂತಿರೋ ಬಿರಿಯಾನಿನ ಯಪ್ಪ ಅಂತೆಲ್ಲ ಅಂತಿದ್ದೆ. ಅವ್ರು ಇದೇನಕ್ಕೆ ಹಿಂಗಾಡ್ತಿದ್ಯಾ ಅಂತ ಅನ್ನೋರು. ಅದೇ ಅಪ್ಪುದ್ರಲ್ಲಿ ಅಲ್ವಾ ಸಖತ್ತು ಚಿಕನ್ ಬಿರಿಯಾನಿ ಕಬಾಬು ಇದೆಲ್ಲ ಕೇಳಿ ಮಾಡಿಸ್ಕೊಂಡು ತಿಂತಿದ್ದೆ. ಬಟ್ ಸಿರಿದ್ರಲ್ಲಿ ನಂಗೆ ಒಂದು ಸ್ವಲ್ಪನೂ ಇಷ್ಟ ಆಗ್ತಿರಲಿಲ್ಲ. ಅದೊಂದು. ಇನ್ನು ಅಪ್ಪುದ್ರಲ್ಲಿ ಬಂದು ನನಗೆ ವಾಮಿಟು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಯಾವಾಗಾದರೂ ಹೊರಗಡೆ ಟ್ರಾವೆಲ್ ಮಾಡ್ಕೊಂಡು ಬಂದರೆ ಅವಾಗ ವಾಮಿಟ್ ಆಗೋದು ಅಷ್ಟೇ. ಅಂದರೆ ಹೊರಗಡೆ ಹೋಗ್ಬಿಟ್ಟು ಬಂದಿರ್ತೀವಲ್ವ, ಆ ಒಂದು ಇದಕ್ಕೋ ಏನೋ ನನಗೆ ಒಂದು ಸ್ವಲ್ಪ ವಾಮಿಟ್ ಫೀಲ್ ಆಗೋದು. ಅದು ಬಿಟ್ಟರೆ ಅಪ್ಪುದ್ರಲ್ಲಿ ಏನು ಜಾಸ್ತಿ ವಾಮಿಟಿಂಗ್ ಇರಲಿಲ್ಲ. ಸಿರಿದ್ರಲ್ಲಿ ನನಗೆ ವಾಮಿಟಿಂಗ್ ಇತ್ತು. ಹೆಂಗೆ ಅಂತ ಅಂದರೆ ಬೆಳಗ್ಗೆ ಎದ್ದರೆ ಪಕ್ಕ ಫಿಕ್ಸು ವಾಮಿಟ್ ಆಗುತ್ತೆ ಅಂತ. ಎಷ್ಟೊಂದ್ಸಲಿ ನೀವು ನಂಬ್ತಿರೋ ಇಲ್ವೋ, ಬ್ರಷ್ ಮಾಡೋದಕ್ಕೆ ಹೋದಾಗೆಲ್ಲ ಒಂಥರ ನಂಗೆ ತಲೆನೋವು. ಅಯ್ಯೋ ಬ್ರಷ್ ಮಾಡೋಕ್ಕೆ ಹೋದರೆ ಸಾಕು ವಾಮಿಟ್ ಬರುತ್ತೆ, ಯಾಕೆ ಬ್ರಷ್ ಮಾಡಬೇಕು, ಹಂಗೆ ತಿಂಡಿ ತಿನ್ಕೊಂಬಿಡೋಣ ಅನ್ನೋ ಥರ ಅನ್ನಿಸ್ತಿತ್ತು. ಆ್ಯಂಡ್ ಎಷ್ಟೊಂದು ಸತಿ ತಿಂದಿದ್ದೀನಿ ಕೂಡ, ಸುಳ್ಳು ಹೇಳಬಾರ್ದು, ತಿಂದರೆ ಸಾಕು ಅನ್ನೋ ಥರ ಅನ್ನಿಸ್ತಿತ್ತು. ಹಾಗಾಗಿ ಅಷ್ಟೇ. ಇನ್ನು ಸಿರಿದ್ರಲ್ಲಿ ವಾಮಿಟಿಂಗ್ ಸಖತ್ತಿತ್ತು. ಅಪ್ಪುದ್ರಲ್ಲಿ ಏನು ವಾಮಿಟಿಂಗ್ ಇರಲಿಲ್ಲ. ಬಂದರೆ ಅಪ್ಪುದ್ರಲ್ಲಿ ನನಗೆ ಜಾಸ್ತಿ ನಾನ್ ವೆಜ್ ಕ್ರೇವಿಂಗ್ಸ್ ಆಗ್ತಿತ್ತು. ಸಿರಿದ್ರಲ್ಲಿ ಜಾಸ್ತಿ ಸ್ವೀಟ್ ಐಟಮ್ಸು, ಒಬ್ಬಟ್ಟು ಅಡುಗೆ, ಆಮೇಲೆ ರವೆ ಉಂಡೆ, ಆಮೇಲೆ ಇನ್ನೇನು ಪುಳಿಯೋಗರೆ ಅಂತೂ ಈ ಕಾಮಧೇನು ಕ್ಷೇತ್ರ ಇತ್ತಲ್ಲ, ಸುಮ್ಮನೆ ಇರ್ತೀಯ ಅಪ್ಪು ನಿಮಿಷ, ಕಾಮಧೇನು ಕ್ಷೇತ್ರ ಇದೆಯಲ್ಲ, ಸೊ ಅಲ್ಲಿ ಪುಳಿಯೋಗರೆ ಪೌಡರ್ ಸಿಗೋದು. ನನಗೆ ಹೋದಾಗೆಲ್ಲ ಮಿಸ್ಸೇ ಇಲ್ಲದಂತೆ ಒಂದು 2-3 ಪ್ಯಾಕೆಟ್ ಎತ್ಕೊಂಡ್ಬರ್ತಾಯಿದ್ದೆ. ನಂಗೆ ಅಷ್ಟು ಇಷ್ಟ ಆಗೋಗ್ಬಿಟ್ಟಿತ್ತು ಪುಳಿಯೋಗರೆ, ತುಂಬ ಇಷ್ಟಪಟ್ಟು ತಿಂತಿದ್ದೆ. ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಅಂದರೆ ಇನ್ನೇನು ನೆನ್ಪು ಮಾಡ್ಕೊಂಡು ಹೇಳ್ಬೇಕು. ನನಗೆ ಸಿರಿ ಪ್ರೆಗ್ನೆನ್ಸಿನಲ್ಲಿ ನಂಗೆ ತುಂಬ ಜಾಸ್ತಿ ಅಂತ ಅಂದರೆ ನಾನು ದೇವ್ರ ಪೂಜೆ ಮಾಡ್ತಿದ್ದೆ. ನನಗೆ ಅದಂತೂ ಒಂದು ದಿನವೂ ಮಿಸ್ ಮಾಡೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ಯಾವಾಗೆಲ್ಲ ಪೂಜೆ ಮಾಡ್ತಾಯಿದ್ದೆ ಅವಾಗೆಲ್ಲ ದೇವ್ರನ್ನ ಕೂತ್ಕೊಂಡು ಕೇಳ್ಕೊತಾ ಇದ್ದಿದ್ದು ನನ್ನ ಇಷ್ಟ. ಮಗು ಆರೋಗ್ಯವಾಗಿರಲಿ, ಆರೋಗ್ಯವಾಗಿ ಹುಟ್ಟಲಿ. ಯಾಕಂದರೆ ನಮ್ಮದು ಫಸ್ಟ್ ಪಾಪುದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಟೆಟ್ರಾಲಜಿ ಆಫ್ ಪ್ಯಾಲೆಟ್ ಇತ್ತು, ಅದಕ್ಕೆ. ಆಮೇಲೆ ಅಪ್ಪು ಪ್ರೆಗ್ನೆನ್ಸಿನಲ್ಲಂತೂ ನಾನು ಎಂಜಾಯೇ ಮಾಡಿಲ್ಲ. ಆ ಪ್ರೆಗ್ನೆನ್ಸಿ ಎಲ್ಲ ಫುಲ್ ಬೈದಲ್ಲೇ ಕಳೆದಿದ್ದೀನಿ. ಇನ್ನು ಸಿರಿದ್ರಲ್ಲಂತೂ ನನ್ನ ಲೈಫ್ ಟೈಮ್ ಇದು ಒಂದೇ ಸತಿ ನಾನು ಆಗೋದು. ಇನ್ನು ಪ್ರೆಗ್ನೆಂಟ್ ಅಂತ ಅನ್ನೋದೇ ಇವಾಗ. ಸೊ ಇದು ಲಾಸ್ಟ್, ಇದು ನಂಗೆ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟಿದ್ದೆ. ದೇವ್ರನ್ನ ಜಾಸ್ತಿ ಪೂಜೆ ಮಾಡ್ತಿದ್ದೆ, ಮಿಸ್ಸೇ ಮಾಡ್ತಿರಲಿಲ್ಲ. ಬೆಳಗ್ಗೆ ಸಂಜೆ 2 ಟೈಮು ಆದರೆ ಪೂಜೆ ಮಾಡ್ತಿದ್ದೆ. ಇಲ್ಲ ಅಂತ ಅಂದರೆ ದಿನಕ್ಕೆ 1 ಸತಿ ಆದರೂ ಪೂಜೆ ಅಂತೂ ಮಿಸ್ ಮಾಡ್ತಿರ್ಲಿಲ್ಲ. ಆಮೇಲೆ ನನಗೆ ಪೂಜೆ ಮಾಡುವಾಗ ಅಲ್ವಾ ಮೂಮೆಂಟ್ಸ್ ಚೆನ್ನಾಗಾಗೋದು. ಅದೇನೋ ಗೊತ್ತಿಲ್ಲ ನನಗೆ, ಈ ಗಂಟೆ ಹೊಡೆಯೋ ಸೌಂಡಿಗೆ ಸಕ್ಕತ್ತಾಗಿ ಮೂಮೆಂಟ್ಸ್ ಆಗೋದು, ಚೆನ್ನಾಗಿ ಅನಿಸೋದು. ಇನ್ನೂ ಸ್ವಲ್ಪ ದೇವ್ರ ಮನೆಯಲ್ಲೇ ಇರೋಣ ಆ ಥರದ್ದು. ಕೆಲವ್ರು ಒಬ್ಬೊಬ್ರಿಗೆ ಒಂದೊಂದು ಥರ ಅನಿಸುತ್ತಲ್ಲ. ಕೆಲವ್ರಿಗೆ ಟ್ರಿಪ್ ಹೋಗಬೇಕು ಅನಿಸುತ್ತೆ, ಕೆಲವ್ರಿಗೆ ಹೊರಗಡೆ ಎಲ್ಲ ಸುತ್ತಾಡಬೇಕು ಅಂತ ಅನಿಸುತ್ತೆ, ಕೆಲವ್ರಿಗೆ ಅವರ ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸುತ್ತೆ. ಸೊ ಈ ಥರ ನನಗೆ ತುಂಬ ಜಾಸ್ತಿ ಇಷ್ಟ ಆಗ್ತಾಯಿದ್ದು ಅಂದರೆ ದೇವ್ರ ಪೂಜೆ ಮಾಡೋದು, ಆಮೇಲೆ ಜೀವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ. ನನಗೆ ಇಷ್ಟು ಬಿಟ್ಟರೆ ನನಗೆ ಇನ್ನೇನು ಜಾಸ್ತಿ ಇದು ಅಂತ ಇರಲಿಲ್ಲ. ಆರಾಮಾಗಿ ಖುಷಿಯಾಗಿ ನಾನು ನನ್ನ ಪ್ರೆಗ್ನೆನ್ಸಿ ಡೇಸ್ನ ಕಳೆದಿದ್ದೀನಿ. ನನಗೆ ಅಪ್ಪುದು ಪ್ರೆಗ್ನೆನ್ಸಿ ಡೇಸ್ಗಿಂತ ತುಂಬ ಜಾಸ್ತಿ ಟೈಮ್ ಕಳೆದಿರೋದು, ನಾನು ಫೀಲ್ ಮಾಡ್ತಾಯಿದ್ದು ಅಂತಲ್ಲ ಅಂದರೆ ಸಿರಿದೇನೆ. ಸೊ ಮೂಮೆಂಟ್ಸ್ ಆಗಿರ್ಬೋದು ಎಲ್ಲನೂ ನನಗೆ ಮೂಮೆಂಟ್ಸ್ ಕೂಡ ಅಷ್ಟೇ ತುಂಬ ಬೇಗ ಗೊತ್ತಾಯಿತು. ಸಿರಿದ್ರಲ್ಲಿ ಒಂದು 4 ತಿಂಗಳಿಗೆಲ್ಲ ಮೂಮೆಂಟ್ಸ್ ಗೊತ್ತಾಗೋದು. ನಾನು ಅದೇ ಅನ್ಕೋತಾ ಇದ್ದೆ, ಏನು ಇಷ್ಟು ಬೇಗ ಗೊತ್ತಾಗುತ್ತಾ. ಅಪ್ಪುದಲ್ಲೆಲ್ಲ ನನಗೆ ಆಲ್ಮೋಸ್ಟ್ ಒಂದು 5-6 ತಿಂಗಳು ಆದಮೇಲೆ ಗೊತ್ತಾಗಿದ್ದು. ಬಟ್ ಸಿರಿದ್ರಲ್ಲಿ ಒಂದು 4-4.5 ತಿಂಗಳು ಆ ಥರ ಇರುವಾಗಲೇ ಗೊತ್ತಾಯಿತು ಮೂಮೆಂಟ್ಸ್ ಎಲ್ಲ. ನಾನು ಸೊ ಸುಮಾರು ಜನ ಕೇಳ್ತಿರ್ತೀರ ಯಾವ ರೀತಿ ಇತ್ತು ಶೇರ್ ಮಾಡ್ಕೊಳ್ಳಿ, ಸಿಮ್ಟಮ್ಸ್ ಅವನಿಗೂ ಇವ್ರಿಗೂ ಅಂದರೆ ಸಿರಿಗೂ ಅಪ್ಪುಗೂ ಯಾವ ರೀತಿ ಇತ್ತು ಅಂತ. ಆಮೇಲೆ ಅಪ್ಪುದ್ರಲ್ಲಿ ಏನಂತ ಅಂದರೆ ಈ ಆ್ಯಂಟೀರಿಯರ್ ಇತ್ತಾ ಪೋಸ್ಟೀರಿಯರ್ ಇತ್ತಾ ಅಂತ ಅಂದ್ಬಿಟ್ಟು ಕೇಳ್ತಿದ್ದೆ. ಅಪ್ಪುಗೆ ಬಂದ್ಬಿಟ್ಟು ಆ್ಯಂಟೀರಿಯರ್ ಇತ್ತು ಪ್ಲೆಸೆಂಟ, ಸಿರಿಗೆ ಬಂದ್ಬಿಟ್ಟು ಪೋಸ್ಟೀರಿಯರ್ ಇತ್ತು.
ಇದ್ರ ಪ್ರಕಾರ ಗಂಡು ಮಗು ಹೆಣ್ಮಗು ಅಂತೆಲ್ಲ ಹೇಳೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಹಂಗೆ ಏನೋ ಅಂದರೆ ಇನ್ನೊಂದೇನು ಗೊತ್ತಾ, ಈ ಲಕ್ಕಿ ಅಂದರೆ ನನ್ನ ತಂಗಿ ಕೂಡ ನನ್ನ ಮತ್ತು ಅವಳಿಗೂ ಒಂದು 3 months ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು. ಸೊ ಅವಳಿಗೂ ಕೂಡ ಏನು ಅಂದರೆ ಪೋಸ್ಟೀರಿಯರೇ ಇತ್ತು ಪ್ಲೆಸೆಂಟ. ಇವಾಗ ಸಿರಿದು ನಾವು ಹೇಗೆ ಪೋಸ್ಟೀರಿಯರ್ ಇತ್ತು ಅಂತ ಹೇಳ್ತಾ ಇದ್ದೀನಿ, ಸೇಮ್ ಲಕ್ಕಿಗೂ ಕೂಡ ಹಾಗೆ ಇತ್ತು. ಅಪ್ಪಗೆ ಮಾತ್ರ ನನಗೆ ಆ್ಯಂಟೀರಿಯರ್ ಇತ್ತು. ಸೊ ಇಲ್ಲಿ ಹೇಳೋಕ್ಕಾಗಲ್ಲ ಗಂಡು ಮಗು ಆಗುತ್ತೋ ಹೆಣ್ಮಗು ಆಗುತ್ತೋ ಪ್ಲೆಸೆಂಟ ಪೊಸಿಷನಿಂದ. ಕೆಲವರು ಅದನ್ನು ಕೂಡ ಹೇಳ್ತಾರೆ. ಆಮೇಲೆ ನಾನು ಕೂಡ ಅದ್ರ ಬಗ್ಗೆಯಲ್ಲಿ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತಲೆ ಕೆಡಿಸ್ಕೊಂಡಿದ್ದೆ, ಓ ಹೌದಾ ಅಂತ. ಬಟ್ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಕಂಪೇರ್ ಮಾಡ್ತಿದ್ದೆ ನನ್ನ ತಂಗಿ ರಿಪೋರ್ಟ್ಗೂ ನನ್ನ ರಿಪೋರ್ಟ್ಗೂ. ಆವಾಗ ಈ ಸತಿನೂ ಹಂಗಂದರೆ ನನಗೆ ಬಾಯ್ ಬೇಬಿನೇ ಆಗುತ್ತೆ, ನಂಗೆ ಗರ್ಲ್ ಬೇಬಿ ಆಗಲ್ಲ ಬಿಡು ಅಂತ ನಾನು ಸಖತ್ ಬೇಜಾರು ಮಾಡ್ಕೊಬಿಟ್ಟಿದ್ದೆ. ಆವಾಗ ಅದೇನೋ ನಂಗೆ ಸಖತ್ ಆಸೆ ಇತ್ತು, ಹೆಣ್ಮಗುನೇ ಆಗಬೇಕು, ಹೆಣ್ಮಗುನೇ ಬೇಕು ಅಂತ. ಆವಾಗ ರಿಪೋರ್ಟ್ ನೋಡಿಕೊಂಡು ಬೇಜಾರು ಮಾಡ್ಕೊಂಡಿದ್ದು. ನಮ್ಮ ರಾಣಿ ಕೂಡ ಬೇಜಾರು ಮಾಡ್ಕೊಂಡಿದ್ದು. ಅಂದರೆ ಓಕೆ ಫೈನ್, ಇಬ್ರಿಗೂ ಕೂಡ ಹೆಣ್ಮಗು ಆಗ್ಬೋದೇನೋ ಆ ಥರ, ಇಬ್ರಿಗೂ ಗೊತ್ತಿಲ್ಲ ಅಲ್ವಾ. ಆಮೇಲೆ ಡೆಲಿವರಿ ಆದಮೇಲೆ ಓಕೆ ಇವಾಗ ನಮ್ಮ ರಾಣಿಗೆ ಈ ಥರ ಇತ್ತಲ್ವ, ನನಗೂ ಇದೇ ಥರ ಇದೆ, ಪೋಸ್ಟೀರಿಯರ್ ಇದೆ, ಸೊ ದಟ್ ನನಗೂ ಗಂಡು ಮಗುನೇ ಆಗ್ಬೋದೇನೋ ಅನ್ನೋದೇ ಇತ್ತು. ಸೊ ಅದೇನು ಮ್ಯಾಟರ್ ಆಗಲಿಲ್ಲ ನೋಡಿ ಕೊನೆಗೆ. ಸೊ ಒಬ್ಬೊಬ್ರಿಗೂ ಒಂದೊಂದು ಇರುತ್ತೆ ಸಿಂಪ್ಟಮ್ಸು. ಬೆಳಗ್ಗೆ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು, ಪ್ರತಿಯೊಬ್ಬೊಬ್ರಿಗೂ ಒಂದೊಂದು ಮಗುಗೆ ಡಿಫ್ರೆಂಟ್ ಆಗಿರುತ್ತೆ. ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಒಂದಷ್ಟು ಜನ ಯಾರು ಪ್ರೆಗ್ನೆಂಟ್ ಇರ್ತಾರಲ್ವ ಅವ್ರುಗಳಿಗೆ ಹೆಲ್ಪ್ ಆಗುತ್ತೆ, ಅವರು ಕೂಡ ನೋಡ್ತಾರೆ, ಖುಷಿ ಪಡ್ತಾರೆ ಅಷ್ಟೇ. ಓಕೆ ಈ ಥರ ಇರುತ್ತಾ ಹಿಂಗೆ ಅಂತ. ಬಾ ಇಳಿ ಕೆಳಗೆ. ನನಗಂತೂ ಇವಾಗ ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡೋದು ಸಾಕಾಗಿದೆ. ಒಂದೊಂದು ಸತಿ ಅಂತೂ ಅಪ್ಪು ಆರಾಮಾಗಿ ಆಟಾಡಿಸ್ತಾನೆ, ಒಂದೊಂದು ಸತಿ ಅಂತೂ ಅಳಿಸ್ತಾನೇ ಇರ್ತಾನೆ. ಬಾ ಈಗ ನೋಡಿ ಇಲ್ಲಿ ಕಾರ್ಪೆಟ್ಟು ಟೇಬಲ್ ಎಲ್ಲ ಎಷ್ಟು ನೀಟಾಗಿ ಅಚ್ಚುಕಟ್ಟು ಮಾಡಿಕ್ಬಿಟ್ಟು ಹೋಗಿರ್ತೀನಿ, ಬರೋ ಅಷ್ಟೊತ್ತಿಗೆ ಆಗಲೇ ಏನೋ ಒಂದು ಮಾಡಿಕ್ಕಿರ್ತಾರೆ. ಬಂದೇ ಇರ್ಮಾ. ಸರಿ, ಊಟ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಊಟ ಮಾಡಿದ್ದಾಯಿತು, ಸಖತ್ತಾಗಿತ್ತು ಕಬಾಬೆಲ್ಲ. ಇನ್ನು ಇವಾಗ ಸಿರಿನ ಮಲಗಿಸಿದ್ದಾಯಿತು, ಮಾಡ್ಕೊಂಡಿದ್ದಾಳೆ. ಅವಳಿಗೇನಂತ ಅಂದರೆ ಫಸ್ಟು ಜೋಕಾಲಿ ಏನಂತ ಅಭ್ಯಾಸ ಇರಲಿಲ್ಲ, ಬಟ್ ಇವಾಗ ಜೋಕಾಲಿ ಅಭ್ಯಾಸ ಆಗಿಬಿಟ್ಟಿದ್ದಾಳೆ. ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ಜೋಕಾಲಿನಲ್ಲಿ ತೂಗಿಸಿದ್ರೆ ಮಲ್ಕೊಂಬಿಡ್ತಾಳೆ ಅವಳು. ಮತ್ತು ತೊಡೆ ಮೇಲೆ ಹಾಕ್ಕೊಂಡು ತಟ್ಟಬೇಕು, ಅದೆಲ್ಲ ಏನೂ ಇಲ್ಲ, ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ತಾಳೆ. ಇನ್ನು ಇವತ್ತು ಏನೂ ವಿಡಿಯೋನೇ ಮಾಡೋದಕ್ಕಾಗಲಿಲ್ಲ, ಅಂದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ನಾಳೆ ಹಾಕೋಣ ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನು ಅಪ್ಪುಗೆ ಇವಾಗ ಹೋಮ್ವರ್ಕ್ ಮಾಡಿಸ್ಬೇಕು, ಟೈಮ್ ಆಗಲೇ 5:10 ಆಗಿದೆ. ಎಷ್ಟು ಬೇಗ ಬೆಳಗ್ಗೆ ಆಗುತ್ತೆ, ಎಷ್ಟು ಬೇಗ ಸಂಜೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಂಗೆ ನಿಜವಾಗ್ಲೂ ದಿನ ಹೇಗೆ ಕಳೀತಾ ಇದೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ನಿಜವಾಗ್ಲೂ ಒಂದೊಂದು ಸತಿ ಅಲ್ಲ, ನಿದ್ದೆನೇ ಮಾಡಿರಲ್ಲ, ನಿದ್ದೆನೇ ಇರಲ್ಲ, ತುಂಬ ಒಂಥರ ಯಾವಾಗ ನೈಟ್ ಆಗುತ್ತೆ ಅನ್ನೋದೇ ಕಾಯ್ತಾ ಇರ್ತೀನಿ ನಾನು. ಮಲ್ಕೊಂಬಿಟ್ರೆ ಸಾಕಪ್ಪ ಅಂತ. ಅಷ್ಟು ಬೇಗ ಆಗಲೇ ಬೆಳಗ್ಗೆ 5 ಗಂಟೆ ಆಗೇ ಹೋಗಿರುತ್ತೆ. ಇನ್ನು ಬೆಳಗ್ಗೆ 5 ಗಂಟೆಗೆ ಎದ್ದರೆ ಮನೆ ಕೆಲಸ ಅದು ಇದು ಬರ್ರಿ ಅದೇ. ಇನ್ನು ಅಪ್ಪನ 12:30 ಸ್ಕೂಲಿಗೆ ಕರ್ಕೊಂಬರೋದಕ್ಕೆ ಹೋಗಬೇಕು. ಸೊ ಈ ಥರ ರೂಟೀನ್ ಒಂಥರ ಹೆಂಗೆ ಅಂದರೆ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ನಾನೇ ಅನ್ನೋ ಥರ ಅನಿಸ್ಬಿಟ್ಟಿದೆ ನನಗೆ ಅಂತ. ನಾನು ಒಂಚೂರು ಟೈಮ್ ಕೊಟ್ಕೊಳ್ಳೋಕ್ಕಾಗ್ತಿಲ್ಲ. ಫಸ್ಟೆಲ್ಲ ಆದರೆ ಟೈಮೇ ಹೋಗ್ತಿಲ್ವಲ್ಲ ಅಂತಿದೆ, ಇವಾಗ ಟೈಮೇ ಸಿಗ್ತಿಲ್ವಲ್ಲ ಅಂತ ಅನ್ನಿಸ್ಬಿಟ್ಟಿದೆ ನನಗೆ ಅಂತ. ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಬರೀ ಇದೇ ಆಯಿತು ಮನೆ ಕೆಲಸ ಮಕ್ಕಳು ಅಂತ. ಮಕ್ಕಳು ಇಂಪಾರ್ಟೆಂಟ ಇಲ್ಲ ಅಂತ ಅಲ್ಲ, ಬಟ್ ಎಲ್ಲೋ ಒಂದು ಕಡೆ ಸಮವಲ್ವ, ಒಂದು ಸ್ವಲ್ಪನಾದರೂ ನಮಗೆ ಅಂತ ನಾವು ಟೈಮ್ ಕೊಟ್ಕೋಬೇಕು ಅಂತ ಅನಿಸುತ್ತೆ. ನನಗಂತೂ ಒಂದೊಂದು ಸರಿ ನೆಮ್ಮದಿಯಾಗಿ ಹೋಗಿ ಫುಲ್ ಡೇ ಮಲ್ಕೊಂಬಿಡೋಣ ಅನ್ನೋ ಥರ ಅನಿಸ್ಬಿಡುತ್ತೆ. ನಿದ್ದೆ ನನಗೆ ಮೇಯ್ನಾಗಿ ಸಾಕಾಗ್ತಾಯಿಲ್ಲ. ನಿದ್ದೆ ಇಲ್ಲದಂತೆ ನಿಜವಾಗ್ಲೂ ಮನುಷ್ಯ ಆಗಲ್ಲ. ಮೇಯ್ನ್ ನಿದ್ದೆ ಬೇಕು ನನಗೆ. ನಿಜವಾಗ್ಲೂ ಯಾವಾಗ ಮಲ್ಕೊತೀನೋ ಅಂತ ಅನಿಸ್ತಾ ಇರುತ್ತೆ. ನೋಡೋಣ, ಇವಾಗ ಅವನಿಗೆ ಓದಿಸೋದಕ್ಕೆ ಅಂತ ಇಟ್ಕೋಬೇಕು. ಓದಿಸ್ಬಿಟ್ಟು ನೆಕ್ಸ್ಟ್ ಅವನು ಮಲ್ಕೊಂಬಿಡ್ತಾನೆ. ಅವನು ಒಂದು 7:30 ಊಟ ಮಾಡಿಸಿದ್ರೆ ಮಲ್ಕೊಂಬಿಡ್ತಾನೆ. ಸೊ ಅಷ್ಟೇ. ಆಮೇಲೆ ಜೀವನ ಒಂದು 9:30 ಹಂಗೆ ಬರ್ತಾರೆ. 9:30ಗೆ ಬಂದರೆ ಇನ್ನು ಅವ್ರು ಊಟ ಮಾಡ್ಕೊಂಡು ಅವ್ರು ಮಲ್ಕೊತಾರೆ. ಇನ್ನು ಸಿರಿಗೆ ಒಂದು 6:30 ಅಷ್ಟೊತ್ತಿಗೆ ಸರಿ ತಿನ್ನಿಸ್ಬೇಕು. ಅವಳು ಮತ್ತೆ ಒಂದು ಸಲ ಮಲ್ಕೊತಾಳೆ, ಮತ್ತೆ ಒಂದು 9:30 9:45 ಹಂಗೆ ಮತ್ತೆ ಎದ್ದೇಳ್ತಾಳೆ. ಮತ್ತು ಅವಾಗ ಒಂದು ಸಲ ಫೀಡಿಂಗ್ ತೊಗೊಂಡು ಮತ್ತೆ ಮಲ್ಕೊತಾಳೆ. ಮತ್ತು ನೈಟೆಲ್ಲ ಎದ್ದೇಳಲ್ಲವ ಅಂತಲೂ ಕೇಳ್ತಿರ್ತೀರ. ನೈಟು ಅವಳದು ಹಿಂಗೆ ಅಂತಲೇ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಎದ್ದೇಳ್ತಾಳೆ, ಒಂದೊಂದು ದಿನ ಎದ್ದೇಳಲ್ಲ, ಒಂದೊಂದು ದಿನ ಆರಾಮಾಗಿ ಮಲ್ಕೊಂಬಿಡ್ತಾಳೆ, ಒಂದೊಂದು ದಿನ ನನಗೆ ನಿದ್ದೆ ಕೊಡೋಲ್ಲ ಸರಿಗೆ. ನನಗಂತೂ ಆಗ ಎಷ್ಟು ಕೋಪ ಫ್ರಸ್ಟ್ರೇಷನ್ ಹೆಂಗೆ ಆಗ್ತಿರುತ್ತೆ ಅಂದರೆ ಅಲ್ವಾ. ಬೆಳಗ್ಗೆ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ನನಗೆ. ವಿಡಿಯೋ ಮಾಡಬೇಕು, ವಿಡಿಯೋ ಎಡಿಟ್ ಮಾಡಬೇಕು,
ಅಪ್ಪು ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟ ಮೇಲೆ ನನಗೆ ಅದೇ ಒಂದು ಸ್ವಲ್ಪ ಟೈಮ್ ಸಿಗೋದು ವಿಡಿಯೋ ಎಡಿಟ್ ಮಾಡೋದಕ್ಕೆ. ಆ ಟೈಮಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತೀನಿ. ಇನ್ನು ಆ ಟೈಮಲ್ಲೂ ಸಿರಿನ ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ತಾಳೆ. ಒಂದೊಂದು ಸತಿ ಆಟ ಆಡ್ತಾಳೆ, ಏನೂ ಮಾಡೋಕ್ಕಾಗಲ್ಲ. ಆಟ ಆಡ್ಕೊಂಡಿದ್ದಾಗ ಸುಮ್ಮನೆ ಬಿಟ್ಬಿಡ್ತೀನಿ ಆಟ ಆಡ್ಕೊಂಡಿರಲಿ ಅಂತ. ಕೆಲವೊಂದು ಟೈಮ್ ಅಂತೂ ನನಗೆ ಹೆಂಗೆ ಆಗೋಗಿರುತ್ತೆ ಅಂತಂದರೆ ಸೀರಿಯಸ್ಲಿ ಇವಾಗ ಅನಿಸುತ್ತೆ ಒಂದೊಂದು ಸತಿ ಫಸ್ಟೇ ಚೆನ್ನಾಗಿತ್ತಲ್ಲ, ಆವಾಗಲೇ ಚೆನ್ನಾಗಿತ್ತಲ್ಲ, ನಾನು ಜೀವನ ಮದುವೆ ಆಗಿದ್ದು ಹೊಸದ್ರಲ್ಲಿ ಟೈಮ್ ಪಾಸೇ ಆಗ್ತಿಲ್ಲ ಅಂತ ಹೇಳ್ತಿದ್ದೆ ಯಾವಾಗ್ಲೂ. ಬಟ್ ಇವಾಗ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ಎಷ್ಟು ಬೇಗ ಟೈಮ್ ಹೊಟ್ಟೋಗ್ಬಿಡುತ್ತೆ ಅಂದರೆ ಒಳ್ಳೆ ಲೈಕ್ ಹಿಂಗೆ ಅನ್ನೋ ಅಷ್ಟೊತ್ತಿಗೆ ಟೈಮ್ ಹೊಟ್ಟೋಗಿರುತ್ತೆ. ಇವಾಗ ನೋಡಿ ಆಗಲೇ 5 ಕಾಲಾಗೋಯ್ತು. ಎಷ್ಟು ಬೇಗ ಟೈಮ್ ಹೋಗ್ತು. ಇವಾಗ ಓಕೆ, ಸುಮಾರು ಜನ ಸಿಮ್ಟಮ್ಸ್ ಬಗ್ಗೆ ಎಲ್ಲ ಕೇಳ್ತಿದ್ರಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಕಂಪ್ಲೀಟ್ ಕ್ಲಿಯರ್ಲಿ ನಾನು ಬೇಕು ಅಂತ ಅಂದರೆ ಅದಕ್ಕೆ ಅಂತಲೇ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ನೋಡೋಣ, ಅಂದರೆ ರಿಪೋರ್ಟ್ಸ್ ಕೂಡ ಕಂಪೇರ್ ಮಾಡಿ ಹೇಳಿ ಅಂತೆಲ್ಲ ಹೇಳ್ತಿದ್ರಿ. ಅಪ್ಪು ರಿಪೋರ್ಟು ಆಮೇಲೆ ಸಿರಿ ರಿಪೋರ್ಟ್ ಎಲ್ಲ ಕೇಳ್ತಿದ್ರಿ, ಸ್ಕ್ಯಾನಿಂಗ್ ರಿಪೋರ್ಟ್ನ. ಸೊ ನೆಕ್ಸ್ಟ್ ಯಾವಾಗಾದರೂ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.